ಅಲ್ಲೋ ಗಾಯ್ಸ್, ಇದು ನೋಡ್ತಿದ್ರೆ ಆಂಬುಲೆನ್ಸ್ ಎಷ್ಟೋ ಜನರಿಗೆ ಜೀವನ ಉಳಿಸಿರೋದು, ಜೀವ ಹೋದ್ಮೇಲೆ ಸಾಗಿಸಿರುವಂಥ ವೆಹಿಕಲ್ ಇದು. ಇವತ್ತು ಹಂಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬಂದಿದ್ದೆ ಗಾಯ್ಸ್. ವಾಣಿ ವಿಲಾಸ ಹಾಸ್ಪಿಟ್ಲ್ ಅಂತಲೂ ಕರೀತಾರೆ. ನಿಮಗೆ ಗೊತ್ತಿರಲಿ, ವಾಣಿ ವಿಲಾಸಲ್ಲಿ 9 ಗಂಟೆಯಿಂದ 4 ಗಂಟೆ ಅಷ್ಟೇ ಗಾಯ್ಸ್ ಇರೋದು ಒ ಪಿ ಡಿ. ಅದೇ ಒಂದು ವೇಳೆ 4 ಗಂಟೆ ಮೇಲೆ ಏನಾದರೂ ಎಮರ್ಜೆನ್ಸಿ ಸೆಕ್ಷನ್ ಇಲ್ಲಿಗೆ ತಂದು ಹಾಕ್ಬಿಡ್ತಾರೆ. ಇನ್ನು ಮಿಗ್ದವ್ರು ಏನಾದ್ರು ಒ ಪಿ ಡಿ ತೋರಿಸ್ಬೇಕು ಅಂದರೆ ಅದ್ರ ನಾಳೆನೇ, ಬೇರೆ ದಾರಿ ಇರೋಲ್ಲ. ಹೋಗಿ ಪ್ರೈವೇಟ್ಲಿ ತೋರಿಸ್ಬೇಕಾದ್ರೆ ಸಾವಿರ ಹೆಚ್ಚಾಗಿ ಖರ್ಚಾಗುತ್ತೆ. ಸೊ ಗೌರ್ಮೆಂಟು ಅಂತಿರೋದು 4 ಗಂಟೆಗೆ ಕ್ಲೋಸ್ ಮಾಡೋದು ಒಂದು ರೀತಿ ಸರಿ ಅನ್ನಿಸ್ಲಿಲ್ಲ ನನಗೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು, ಈ ಪೊಲೀಸ್ ಸ್ಟೇಷನ್ ಇದೆಲ್ಲ 24/7 ತೆಗ್ದಿರಬೇಕು. ಒ ಪಿ ಡಿಗಿಟ್ಟರೆ ಅಷ್ಟೊಂದು ಜನ ಬರಲಿ ಅಂತಾನೆ. ಈಗ ಹುಷಾರಿಲ್ಲ ಅಂದರೂ ಪ್ರೈವೇಟ್ಗೆ ಹೋಗಿ ತೋರಿಸ್ಬೇಕು ಅಂದರೂ ನಿಮಗೆ ಗೊತ್ತಿದೆ ಸಾವಿರ ಕೊಡಬೇಕಾಗುತ್ತೆ. ಇಷ್ಟೊಂದು ಕಷ್ಟದ ಸಂದರ್ಭದಲ್ಲಿ ಬರೀ 4 ಗಂಟೆ, 9ರಿಂದ 4 ಗಂಟೆವರೆಗೆ ಮಾತ್ರ ಬರ್ಬೇಕಂತೆ. ಜ್ವರ ಇಷ್ಟೊಂದು ಮೇಲೆ 4 ಗಂಟೆ ಮೇಲೆ ಸಾಯಂಕಾಲ ಬಂದರೆ ಏನು ಮಾಡೋದು ಅಲ್ವಾ? ಕಷ್ಟ. ಹಿಂಗಾದರೆ ಏನಕ್ಕೆ ಈ ಥರ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದಿದ್ದಕ್ಕೆ ಇದೊಂದು ಇನ್ಫಾರ್ಮೇಷನ್ ಗೊತ್ತಾಯ್ತು ನನಗೆ. ಯಾರೇ ಆಗಲಿ 9 to 4 ಅಷ್ಟೇ ಗಾಯ್ಸ್ ಇರೋದು ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು. ಏನಾದರೂ ಅದ್ರ ಮೇಲೆ ತೋರಿಸ್ಬೇಕು ಅಂದರೆ ನೀವು ಪ್ರೈವೇಟ್ಲೇ ತೋರಿಸ್ಬೇಕು. ಇಲ್ಲ ಫುಲ್ ಎಮರ್ಜೆನ್ಸಿ, ಯಾರು ಆಫ್ ಮಾಡೋರಾಗಿರೋದು, ಕಾಲು ಕೀಲು ಹೋಗಿರೋದು, ಆಕ್ಸಿಡೆಂಟ್ ಆಗಿರೋದು, ಇಂಥದಕ್ಕೆ ಮಾತ್ರ ಬರ್ತದೆ. ಪೂರಾ ಎಮರ್ಜೆನ್ಸಿ ಇರೋದಕ್ಕೆ ಮಾತ್ರ ಎಮರ್ಜೆನ್ಸಿ ಸೆಕ್ಷನ್ಗೆ ಹಾಕ್ಕೊಳ್ತಾರೆ. ಇನ್ನು ಬಿಟ್ಟರೆ ಒ ಪಿ ಡಿ ನೋಡಿ, ಇದೇ ಒ ಪಿ ಡಿ ಕ್ಲೋಸ್ ಇದೆ. ಅದ್ರ ಪಕ್ಕದಲ್ಲೇ ಔಷಧಿ ಇರೋದು ಸ್ಟೇಷನ್ನು. ಇದು ವಿಕ್ಟೋರಿಯಾ ಹಾಸ್ಪಿಟ್ಲು, ವಾಣಿ ವಿಲಾಸ ಆಸ್ಪತ್ರೆ ಆಡಳಿತ ವಿಭಾಗ. ಒಂದು ಹಾಡು ಸತ್ಯ. ಪಾಪ 4 ಗಂಟೆ ಮೇಲೆ ಯಾರು ಹುಷಾರು ಹೋಗ್ಬಿಡಿ ಗಾಯ್ಸ್. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ, ಪ್ರೈವೇಟ್ಲಿ ಏನು ಮಾಡೋಕ್ಕಲ್ಲ. ಎಲ್ತ್ ಉಳಿಸ್ಕೋಬೇಕು ಅಂದರೆ 1000 ರೂಪಾಯಿ, ಇನ್ನೊಂದು 2000 ರೂಪಾಯಿ ಖರ್ಚು ಮಾಡೋಕ್ಕೆ ರೆಡಿ ಇರಲೇಬೇಕು ಅನ್ನಂಗೆ ಆಗುತ್ತೆ. ಇನ್ನು ಯೋಚನೆ ಮಾಡಿ, 4 ಗಂಟೆ ಬಿಟ್ಟರೆ ಇನ್ನು 7 ಗಂಟೆ ಆದಮೇಲೆ ಫುಲ್ಲು ರಶ್ ಆಗಿಬಿಡುತ್ತೆ. ಆವಾಗ 7 ಗಂಟೆಗೆ ಬಂದು ಕ್ಯೂ ನಿಂತ್ಕೊಳ್ತಾರಂತೆ 9 ಗಂಟೆವರೆಗೂ. ಸೊ 2 ಅವರ್ ಕ್ಯೂಲ್ಲಿ ನಿಂತ್ಕೊಂಡ್ರೆ ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ. ಅದು 9 ಗಂಟೆ ಮೇಲೆ ಕೊಡ್ತಾರಂತೆ. ನಿಮಗೆ ಚೀಟಿ ಆಗಿರ್ಬೋದು ರಿಜಿಸ್ಟರ್ ಮಾಡ್ಕೊಳ್ಳೋದು. ಹೆಂಗಾಗುತ್ತೆ ಸಿಚುವೇಶನ್. 4 ಗಂಟೆ ಮಾರ್ಕ್ ಮಾಡಿ ಇಟ್ಕೊಬಿಡ್ರಿ. ವಿಕ್ಟೋರಿಯಾ ಹಾಸ್ಪಿಟ್ಲಿಗ್ರು ಅಲ್ಲಿ ಎಮರ್ಜೆನ್ಸಿ ಸೆಕ್ಷನ್ ಒಳಗಡೆ ಹೋಗಿದ್ದೆ. ಯಪ್ಪ, ಕಾಯಿಲೆ ಕಷ್ಟ. ಇದು ಮನುಷ್ಯನಿಗೆ ಎಷ್ಟು ಕಷ್ಟ ಬರ್ಸುತ್ತಲ್ಲ ನೋಡಿ. ಇಲ್ಲೇ ನಿಮ್ದೇನಾದ್ರು ಬ್ಲಡ್ ಚೆಕಪ್ ಏನಾದ್ರು ಇದ್ದರೆ ಇಲ್ಲೇ ಲ್ಯಾಬ್ರೇಟ್ರಿ ಇರೋದು, ಇಲ್ಲೇ ಬ್ಲಡ್ ಚೆಕಪ್ ಎಲ್ಲ ನಡೆಯೋದು. ಇದೇ ಬ್ಲಡ್ ಚೆಕಪ್ ಸೆಕ್ಷನ್. ರಿಪೋರ್ಟ್ ಎಲ್ಲ ಇಸ್ಕೊಳ್ಳೋದು ಇಲ್ಲೇ ಬ್ಲಡ್ ಚೆಕಪ್ ತಾಗಿದ್ರೆ. ದಿಸ್ ಇಸ್ ವಿಕ್ಟೋರಿಯಾ ಹಾಸ್ಪಿಟಲ್. ವಿಕ್ಟೋರಿಯಾ ಹಾಸ್ಪಿಟ್ಲ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಬನ್ನಿ ಹೋಗೋಣ.